ನಮಸ್ತೆ ಫ್ರೆಂಡ್ಸ್, ಲತಾ ಅಡಿಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಕರ್ಗಡ್ಬನ್ನ ಮಾಡಿದ್ದೀನಿ. ಈ ರೀತಿ ಕರ್ಗಡ್ಬನ್ನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಕರ್ಗಡ್ಬನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಈ ತರ ಗ್ಲಾಸಲ್ಲಿ ಒಂದು 6 ರಿಂದ 7 ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ. ಅಂದ್ರೆ 1.5 ಲೀಟರ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ. ನಾನು ಇವಾಗ ಯಾವ ಗ್ಲಾಸನ್ನ ತೋರಿಸಿದ್ನಲ್ಲ ಅದೇ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಅಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ. ನೀರು ಕುದಿಯುವಾಗ ತೊಗರಿಬೇಳೆನ ಒಂದು 2 ರಿಂದ 3 ಸರಿ ವಾಶ್ ಮಾಡಿಬಿಟ್ಟು ಬೇಳೆನ ಹಾಕೊಳ್ಳಿ. ಬೇಳೆನ ಹಾಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಮಗೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಕೈಯಲ್ಲಿ ಹಿಚ್ಕಿದ್ರೆ ಈ ರೀತಿ ಪೂರ್ತಿ ಮೆತ್ತಗೆ ಬರಬೇಕು. ಇವಾಗ ನಾನು ಸ್ಟವ್ ಅನ್ನ ಆಫ್ ಮಾಡ್ಕೊಳ್ತೀನಿ. ಹಾಗೇನೆ ಇದನ್ನ ಬಸ್ಕೊಳ್ತೀನಿ. ಬೇಳೆನ ಈ ರೀತಿ ನೀರು ಇಲ್ಲದೆ ಇರೋ ತರ ಬಸ್ಕೊಂಡಿದ್ದೀನಿ. ಇವಾಗ ನಾವು ಇದಕ್ಕೆ ಯಾವ ಲೋಟದಲ್ಲಿ ಬೇಳೆನ ತಗೊಂಡಿದ್ವಲ್ಲ ಅದೇ ಲೋಟದಲ್ಲಿ ನಾನು 1.5 ಗ್ಲಾಸ್ ಅಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಕೆಲವೊಂದ್ಸರಿ ಬೆಲ್ಲ ಜಾಸ್ತಿ ಸ್ವೀಟ್ ಇರೋದಿಲ್ಲ, ಅದಕ್ಕೋಸ್ಕರ ಬೆಲ್ಲ ಸ್ವೀಟ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನೀವು ಹಾಗೇನೆ ಕೆಲವೊಬ್ರು ಜಾಸ್ತಿ ಸ್ವೀಟ್ ಅನ್ನ ಇಷ್ಟಪಡೋದಿಲ್ಲ, ಕೆಲವೊಬ್ರು ಹೋಳಿಗೆಲಿ ಕರ್ಗಡ್ಬಲ್ಲಿ ಜಾಸ್ತಿ ಸ್ವೀಟ್ ಅನ್ನ ಇಷ್ಟಪಡ್ತಾರೆ. ಅಂತವ್ರು ಬೆಲ್ಲನ ನೋಡ್ಬಿಟ್ಟು ಹಾಕೊಳ್ಳಿ. ಬೆಲ್ಲನ ಹಾಕೊಂಡ್ಮೇಲೆ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಬೆಲ್ಲ ಎಲ್ಲ ಕರಗಿದೆ, ಹಾಗೇನೆ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಅದಕ್ಕೆ ಒಂದು 3/4 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಮತ್ತೆ ಲವಂಗದ ಪುಡಿನ ಹಾಕೊಳ್ತಾ ಇದ್ದೀನಿ. ಏಲಕ್ಕಿ ಮತ್ತೆ ಲವಂಗದ ಪುಡಿನ ಹಾಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೇನೆ ಸ್ಟವ್ ಅನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಒಂದ್ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಕರ್ಗಡ್ಬನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಈ ತರ ಬಟ್ಲಲ್ಲಿ 1 ಬಟ್ಲಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ನಾವು ಏನು ಚಪಾತಿನ ಉದ್ದೋದಕ್ಕೆ ಹಿಟ್ಟನ್ನ ಕಲಸ್ಕೊಳ್ತೀವಲ್ಲ ಆ ಅದಕ್ಕೆ ಹಿಟ್ಟನ್ನ ಕಲಸ್ಕೋಬೇಕು. ನೀರನ್ನ ಒಂದೇ ಸರಿ ಹಾಕೊಂಡು ಕಲಸ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಹಿಟ್ಟನ್ನ ಕಲಸ್ಕೊಳ್ಳಿ. ಇವಾಗ ನಾನಿಲ್ಲಿ ಈ ಅದಕ್ಕೆ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದು ಅರ್ಧ ಗಂಟೆ ನೆನ್ಕೊಳ್ಳೋದಿಕ್ಕೆ ಬಿಡ್ತೀನಿ. ಇವಾಗ ಒಂದು ಅರ್ಧ ಗಂಟೆ ಆಗಿದೆ. ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡಿದೆ. ಇವಾಗ ನಾನು ಕರ್ಗಡ್ಬನ್ನ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಉಳ್ಳಿನ ಹಾಕೊಳ್ತಾ ಇದ್ದೀನಿ. ನೀವು ಒಂದು ಸ್ವಲ್ಪ ಸಣ್ಣ ಮಾಡೋದಾದ್ರೆ ಒಂದು ಸ್ವಲ್ಪ ಸಣ್ಣ ಹಾಕೊಳ್ಳಿ. ನಾನಿಲ್ಲಿ ಒಂದು ಮೀಡಿಯಂ ಸೈಜಲ್ಲಿ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನಿಲ್ಲಿ ಬಿಲ್ಲೆನ ಮಾಡ್ಕೊಳ್ತಾ ಇದ್ದೀನಿ. ಬಿಲ್ಲೆನ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಚ್ಕೊಂಡ್ಬಿಟ್ಟು ಈ ರೀತಿ ಉದ್ದವಾಗಿ ಉದ್ಕೊಳ್ತಾ ಇದ್ದೀನಿ. ನೀವು ಉದ್ದ ಅಥವಾ ದುಂಡಿಗೆ ನಿಮಗೆ ಯಾವ ತರ ಕರ್ಗಡ್ಬನ್ನ ಮಾಡೋದಕ್ಕೆ ಆಗುತ್ತೋ ಆ ರೀತಿ ಎಲೆನ ಹಾಕೊಳ್ಳಿ. ನಾನಿಲ್ಲಿ ತಗೊಂಡಿರುವಂತಹ ಬಿಲ್ಲೆಯಲ್ಲಿ ಈ ರೀತಿಯಾಗಿ ಎಲೆನ ಉತ್ಕೊಳ್ತಾ ಇದ್ದೀನಿ. ಇವಾಗ ಇದೇ ರೀತಿ ನಾನು ಅಷ್ಟು ಎಲೆನೂ ಸಹ ಉತ್ಕೊಳ್ತೀನಿ. ಇವಾಗ ಕರ್ಗಡ್ಬನ್ನ ಮಾಡ್ಕೊಳ್ಳೋದಿಕ್ಕೆ ಎಲೆನ ಉತ್ಕೊಂಡಿದ್ದೀನಿ. ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಹೂರ್ಣನ ತುಂಬ್ಕೋಬೇಕು. ನೀವು ಎಲೆನ ಯಾವ ಸೈಜಲ್ಲಿ ಉತ್ಕೊಂಡಿರ್ತೀರಿ ಅಂತ ನೋಡ್ಬಿಟ್ಟು ಅದ್ರ ಒಳಗಡೆ ಹೂರ್ಣನ ತಗೊಳ್ಳಿ. ನೀವು ಎಲೆನ ದೊಡ್ಡ ಉತ್ಕೊಂಡಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಮೀಡಿಯಂ ಅನ್ನ ಉತ್ಕೊಂಡಿದ್ರೆ ಇಷ್ಟನ್ನ ಹೂರ್ಣ ತಗೊಂಡ್ಬಿಟ್ಟು ಈ ರೀತಿ ಒಂದ್ ಸ್ವಲ್ಪ ಮಿತ್ಕಿ ಮಾಡಿಬಿಟ್ಟು ಇಟ್ಕೊಳ್ಳಿ. ಹೂರ್ಣನ ಇಟ್ಕೊಂಡಾದ್ಮೇಲೆ ಎಲೆ ಸುತ್ತಲೂ ಈ ರೀತಿ ನೀರನ್ನ ಹಚ್ಕೋಬೇಕು. ನೀರನ್ನ ಹಚ್ಕೊಂಡ್ಬಿಟ್ಟು ಎರಡೂ ಕಡೆನೂ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಅದುಂಬೇಕು. ಕರ್ಗಡ್ಬಲ್ಲಿ ಇದು ಹೋಳಿಗೆನ ತುಂಬೋದೇ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ನಾವು ಸರಿಯಾಗಿ ಇದನ್ನ ಹದಮ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಬಾಯಿ ಬಿಡ್ಕೊಂಡ್ಬಿಟ್ಟು ಅದು ಹಿಟ್ಟಲ್ಲಿ ಹೂರ್ಣ ಬಾಯಿ ಬಿಡ್ಕೊಂಡ್ಬಿಟ್ಟು ಅದು ಎಣ್ಣೆಲಿ ಹೂರ್ಣ ಬಿಡುತ್ತೆ. ನೋಡಿ ಇಲ್ಲಿ ನಮಗೆ ಈ ರೀತಿ ತುಂಬ್ಕೋಬೇಕು. ಇವಾಗ ಇನ್ನೊಂದನ್ನ ತುಂಬಿಟ್ಟು ತೋರಿಸ್ತೀನಿ. ಇವಾಗ ಸುತ್ತಲೂ ನೀರನ್ನು ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡ್ಬಿಟ್ಟು ಇದನ್ನ
ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಇದೇ ರೀತಿ ನಾನು ಅಷ್ಟನ್ನು ತುಂಬಿಟ್ಟು ಇಟ್ಕೊಳ್ತೀನಿ. ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಕಾದ್ಮೇಲೆ ತುಂಬಿಟ್ಟು ಇಟ್ಕೊಂಡಿರುವಂತಹ ಕರ್ಗಡ್ಬನ್ನ ಹಾಕ್ಕೊಳ್ತಾ ಇದ್ದೀನಿ. ಕರ್ಗಡ್ಬನ್ನ ನಾವು ಎರಡೂ ಕಡೆನೂ ಕರ್ಕೋಬೇಕು. ಇವಾಗ ಒಂದ್ ಕಡೆ ಸ್ವಲ್ಪ ಕೆಂಪಾಗಿದೆ, ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾವು ತುಂಬುವಾಗ ಸರಿಯಾಗಿ ತುಂಬಿರಲಿಲ್ಲ ಅಂತ ಹೇಳಿದ್ರೆ ನಮಗೆ ಕರ್ಗಡ್ಬು ಎಣ್ಣೆಯಲ್ಲಿ ಒಡೆದು ಬಿಡುತ್ತೆ, ಇದು ಬಾಯಲ್ಲೆಲ್ಲ ಬಿಡುತ್ತೆ. ಅದಕ್ಕೋಸ್ಕರ ತುಂಬುವಾಗ ಕ್ಲೀನಾಗಿ ತುಂಬಿಕೊಳ್ಳಿ. ಇವಾಗ ಎರಡೂ ಕಡೆನೂ ಸಹ ಚೆನ್ನಾಗಿ ಕರ್ದಿದೆ. ಇದನ್ನ ನಾನು ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ. ಇವಾಗ ನಮಗೆ ಕರ್ಗಡ್ಬು ರೆಡಿಯಾಗಿದೆ. ಇವಾಗ ಇದೇ ರೀತಿ ನಾನು ಉಳಿದಿರೋದನ್ನ ಸಹ ಕರೆದ್ಬಿಟ್ಟು ಇಟ್ಕೊಳ್ತೀನಿ.